ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟಿಗೆ ಒಂದು ದೊಡ್ಡ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೊಂದು ಕ್ಲಿಷ್ಟ ಇತ್ತು ಅಂತಂದರೆ ನಿಮಗೆ ಸೆಮ್ ಬ್ಯಾಕ್ ಅಂತ ರೂಲ್ಸ್ ಬಂದುಬಿಟ್ಟು ಮೂರು ಗೇಟ್ ಆಗಿತ್ತು. 4th ಸೆಮ್ಗೆ, 6th ಸೆಮ್ಮಿಗೆ ಮತ್ತು ಫೈನಲ್ ಸೆಮಿಸ್ಟರ್ ಹೋಗ್ಲಿಕ್ಕೂ ಕೂಡ ನಿಮಗೆ ಏನಪ್ಪ ಗೇಟ್ ಅಂತ ಮಾಡಿದ್ರು. ಅಂದರೆ ಸೆಮ್ ಬ್ಯಾಕ್ ಅಂತ ರೂಲ್ಸ್ ಇತ್ತು. ಅದೇನಾದರೂ ನೀವು ಏನಾದರೂ ಸಬ್ಜೆಕ್ಟ್ ಕ್ಲಿಯರ್ ಇಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಹೋಗ್ಲಿಕ್ಕೆ ಹಾಕಿದ್ದಿಲ್ಲ. ಸೊ ಭಾಳ ಕಷ್ಟ ಇತ್ತು. ಇದಕ್ಕೆ ತಕ್ಕನಂಗೆ ನಿನ್ನೆ ನೈಟ್ ಓಕೆನಾ, ಈಗ ನಾಳೆ ನಾನು ಎಲ್ಲನೂ ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಳೆ ಪೋಸ್ಟ್ ಮಾಡಿದ್ದೀನಿ, ನೋಡ್ಕೊಂಡಿರ್ತೀರ. ಬಟ್ ಕೆಲವೊಂದಿಷ್ಟು ಡೌಟ್ಸ್ಗಳಿದ್ದಾವೆ, ಕ್ಲಿಯರಾಗಿ ಓದ್ತು ಹೋಗ್ಬಿಡೋಣ, ಅರ್ಥ ಆಗ್ತಾ ಹೋಗ್ತದೆ. ಆ್ಯಂಡ್ ವಿತ್ ಪ್ರೂಫ್ ಓಕೆ, ಈ ಹಿಂದೆ ತೆಗೆದು ಎಲ್ಲನೂ ಕೂಡ ನೀಟಾಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಕಂಪ್ಲೀಟಾಗಿ ವಾಚ್ ಮಾಡಿ, ಹಂಗಿದ್ರೆ ಮಾತ್ರ ಅರ್ಥ ಆಗ್ತದೆ. ಇಲ್ಲಂತಂದರೆ ನಿಮಗೂ ಕೂಡ ಕನ್ಫ್ಯೂಸಲ್ಲೇ ಹಿಂಗೆ ಕಳೆದ್ಬಿಡ್ತಾರ. ಓಕೆ, ಸೊ ನೋಡಿ, ಅಮೆಂಡ್ಮೆಂಟ್ ಆಫ್ ಎಕ್ಸಾಮಿನೇಷನ್ ರೆಗ್ಯುಲರ್ ಇನ್ ರಿವೈಸ್ಡ್ ಬಿ ಎಸ್ ನರ್ಸಿಂಗ್ ಸಿಲೆಬಸ್ ಅಂತ ಕೊಟ್ಟವ್ರೆ. ಅಮೆಂಡ್ಮೆಂಟ್ ಅಂದರೆ ಹೊಸದಾಗಿ ಏನು ಮಾಡಿದ್ದಾರೆ ಅಂತಂದರೆ ರೆಗ್ಯುಲೇಷನ್ಸ್ ಕೆಲವೊಂದಿಷ್ಟು ಎಡಿಟ್ ಥರ ಮಾಡಿದ್ದಾರೆ ನೋಡಿ. ಅದರ ರೆಫರೆನ್ಸ್ ಅಂತ ಬಂದುಬಿಟ್ಟು ಏನಂತ ಉಲ್ಲೇಖದಲ್ಲಿ ಏನೇನು ಕೊಟ್ಟಿದ್ದಾರೆ. ಸೊ ರಿವೈಸ್ಡ್ ಬಿ ಎಸ್ ನರ್ಸಿಂಗ್ ಸಿಲೆಬಸ್ ಗ್ಯಾಜೆಟ್ ನೋಟಿಫಿಕೇಶನ್ ಡೇಟ್ 5/7/2021 ಅಂದರೆ ನಿಮಗೆ ಸೆಮಿಸ್ಟರ್ ಸ್ಟಾರ್ಟ್ ಆಗಿದ್ದೆ ಅವಾಗ. ಸೊ ಅವಾಗ ಏನು ಮಾಡಿದ್ರು, ಒಂದು ಸಿಲೆಬಸ್ನ ನಿಮಗೆ ಇಂಪ್ಲಿಮೆಂಟ್ ಮಾಡ್ತಾರೆ 5/7/2021 ಒಂದು ಫಸ್ಟಿಗೆ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ ಅದು. ಅದಾದ ತಕ್ಷಣ ರಿವೈಸ್ಡ್ ಬಿ ಎಸ್ ನರ್ಸಿಂಗ್ ಸಿಲೆಬಸ್ ಕಾರಿಗೆಂಡಮ್ ಗ್ಯಾಜೆಟ್ ನೋಟಿಫಿಕೇಶನ್ ಡೇಟೆಡ್ ಅಂತ ಕೊಟ್ಬಿಟ್ಟು, ಅಂದರೆ ಇದ್ದಿರ್ತಕ್ಕಂಥದ್ದು ಅದೇ ಸಿಲೆಬಸ್ನೇ ಮಾಡಿದ್ರು, ಸ್ವಲ್ಪ ಎಡಿಟ್ ಮಾಡ್ತಾರೆ. ಯಾಕೆ ಸ್ವಲ್ಪ ಎಡಿಟ್ ಮಾಡ್ತಾರೆ ಅಷ್ಟೇ, ಏನು ಕೂಡ ಚೇಂಜಸ್ ಮಾಡಲ್ಲ. ಸಿಲೆಬಸ್ತು ಸ್ವಲ್ಪ ಚೇಂಜಸ್ ಮಾಡ್ತಾರೆ, ಮತ್ತೇನು ಕೂಡ ಆಗಿದ್ದಿಲ್ಲ. ಬಟ್ ಇವಾಗ ನೋಡಿ, ಥರ್ಡಲ್ಲಿ ನಿಮ್ಗೆ ಗೊತ್ತಿದೆ 13/8/2025 ಆ ನೋಟಿಫಿಕೇಶನ್ ತೋರಿಸ್ತೀನಿ, ವೇಟ್ ಮಾಡಿ. ಅವ್ರು ಏನು ಮಾಡಿದ್ರು ಅಂತಂದರೆ ಅವ್ರು ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ರು. ಓಕೆ, ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ, ಅದನ್ನು ಕೂಡ ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ 13 ಆಗಸ್ಟ್ 2025 ಏನು ಮಾಡಿದರು, ಏನು ಮಾಡಿದ್ರಪ್ಪ ಅಂತಂದರೆ ಈಗ ಒಂದು ಗೇಟ್ನ ತೆಗೆದುಹಾಕಿದ್ರು. ಮೀನ್ಸ್ ನಿಮಗೆ 4th ಸೆಮ್ ಏನಾದರೂ ನಿಮಗೆ ಕ್ಲಿಯರ್ ಇಲ್ಲ ಅಂತಂದರೆ, ಅಂದರೆ 4th ಸೆಮ್ಮಿಗೆ ಏನಾದರೂ ಕ್ಲಿಯರ್ ಇಲ್ಲ ಅಂದರೆ 5th ಸೆಮ್ಮಿಗೆ ಎಂಟ್ರಿ ಇದ್ದಿದ್ದಿಲ್ಲ ಮೊದಲು. ಅಂದರೆ ಸೆಮ್ ಬ್ಯಾಕ್ ಸ್ಟಾರ್ಟಿಂಗ್ ರೂಲ್ಸ್ ಬಂದಾಗ 4th ಸೆಮ್ ಕ್ಲಿಯರ್ ಇಲ್ಲ ಅಂತಂದರೆ 5th ಸೆಮ್ಗೆ ಎಂಟ್ರಿ ಇಲ್ಲ. ಓಕೆ, ಇನ್ ಕೇಸ್ 6th ಸೆಮ್ ಎಂಟ್ರಿ ಇಲ್ಲ ಅಂತಂದರೆ 7th ಸೆಮ್ಗೆ ಎಂಟ್ರಿ ಇಲ್ಲ. ಓಕೆ, ಆ್ಯಂಡ್ ಇವಾಗ 7th ಸೆಮ್ ಈಗ ಆ್ಯಂಡ್ ಅದಾದ ತಕ್ಷಣ 7th ಸೆಮ್ ಇನ್ ಕೇಸ್ ಕ್ಲಿಯರ್ ಇಲ್ಲ ಅಂತಂದರೆ 8th ಸೆಮ್ಗೆ ಎಂಟ್ರಿ ಇದ್ದಿದ್ದಿಲ್ಲ. ಈ ಥರ ರೂಲ್ಸ್ಗಳು 3 ಗೇಟ್ ಮಾಡಿದ್ರು. ಸೊ ಇವಾಗ ಏನಪ್ಪ ಆಗಿದೆ ಅಂತಂದರೆ ಆಗಸ್ಟ್ 13 ಒಂದು ನೋಟಿಫಿಕೇಶನ್ ಬಿಡ್ತಾರೆ. ಇದರಲ್ಲಿ ಏನು ಮಾಡಿದಾರೆ ನೋಡಿ, ಲೈಕ್ ಕಾಣಿಸ್ತಿದೆ, ಪ್ಯಾರಾ 5 ಎಕ್ಸಾಮಿನೇಷನ್ ರೆಗ್ಯುಲೇಷನ್ ಆಫ್ ರಿವೈಸ್ಡ್ ಬಿ ಎಸ್ ನರ್ಸಿಂಗ್ ಸಿಲೆಬಸ್ ಸಬ್ ಪ್ಯಾರಾ 16 ಈಸ್ ಹೇರ್ ಬೈ ಅಮೆಂಡೆಡ್. ಅಂದರೆ ಪ್ಯಾರಾ 16 ಡಿಲೇಟೆಡ್, ಅಂದರೆ ಫಸ್ಟದ್ದು ಏನು ಮಾಡಿದ್ರಪ್ಪ ಅಂತಂದರೆ ಡಿಲೇಟ್ ಮಾಡಿದರು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಆ ಒಂದು ಪ್ಯಾರಾ ಅಂದರೆ ಪ್ಯಾರಾ 16 ಒಂದರಲ್ಲಿ ಡಿಲೇಟೆಡ್ ಅಂತ ಏನು ಕೊಡಿದ್ರೆ, ಅದು ಏನಪ್ಪ ಇತ್ತು ಅಂತಂದರೆ 4th ಸೆಮ್ ಇನ್ ಕೇಸ್ ಕ್ಲಿಯರ್ ಇದ್ದರೆ ಮಾತ್ರ 5th ಸೆಮ್ ಎಂಟ್ರಿ ಅಂತ ನೋಡ್ರಿ, ಅದನ್ನು ತೆಗೆದಾಕಿದ್ರು. ಅಂದರೆ ಅಪ್ ಟು 6th ಸೆಮ್ವರೆಗೂ ಕೂಡ ಸೆಮ್ ಬ್ಯಾಕ್ನ ಮುಂದಕ್ಕೆ ಹಾಕಿದ್ರು. ಓಕೆ, ಅದು ಯಾವ ಬಂದಿದ್ದು ಡೇಟು ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಆಗಸ್ಟ್ 13ಕ್ಕೆ ಬಂದಿತ್ತು. ಸೊ ಅದನ್ನು ಮತ್ತೆ ನೋಟಿಫಿಕೇಷನಲ್ಲಿ ಕಾಣಿಸ್ತಿದೆ ನೋಡಿ, ಡೇಟೆಡ್ 27/11/2025 ಅಂತ ಕೊಟ್ಟಿದ್ರು. ಅಂದರೆ ವಾಪಸ್ ಇನ್ನೊಮ್ಮೆ ಕ್ಲಾರಿಫಿಕೇಷನ್ ಥರ ಅವ್ರು ಏನು ಮಾಡಿದ್ರು ಅಂತಂದರೆ, ಇದೇ ಅಂದರೆ 2025 ನವೆಂಬರ್ 27ಕ್ಕೆ ಏನು ಮಾಡಿದ್ರು ಅಂತಂದರೆ ಇದೇ ಕಾಣಿಸ್ತಿದ್ರು ಕ್ಲಾರಿಫಿಕೇಷನ್ ಅಂತ ಕೊಟ್ಟಿದ್ರು. ಅಂತಂದರೆ ಹುಡುಗರಿಗೆ ಅರ್ಥ ಆಗ್ತಿಲ್ಲ ಅಂತ ಇನ್ನೊಮ್ಮೆ ಅದನ್ನೇ ಕ್ಲಾರಿಫಿಕೇಷನ್ ಕೊಟ್ಟಿದ್ರು. ಓಕೆ, ಸೊ ಈ ಕ್ಲಾರಿಫಿಕೇಷನಲ್ಲಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿತ್ತು. 4th ಸೆಮ್ ಕ್ಲಿಯರ್ ಇಲ್ಲಪ್ಪ ಅಂತಂದರೆ 5th ಸೆಮ್ಗೆ ಎಂಟ್ರಿ ಕೊಡ್ರಿ. ಓಕೆ, ಯಾಕೆಂತಂದರೆ ನಾವು ಸೆಮ್ ಬ್ಯಾಕ್ ಮುಂದಕ್ಕೆ ಹಾಕಿದ್ದೀವಿ ಅಂತಲೇ ನೀಟಾಗಿ ಕೊಟ್ಟಿದ್ರು. ಓಕೆ, ಅದನ್ನು ಕೂಡ ಅರ್ಥ ಆಗ್ಲಾರಕ್ಕೆ ಕೆಲವೊಂದಿಷ್ಟು ನಾವು ಕೂಡ ಗೊತ್ತಿರುವಾಗೆ ನಮ್ಮ ಯೂನಿವರ್ಸಿಟಿ ವಿರುದ್ಧ ಎಷ್ಟು ಹುಡುಗರು ಏನೇನು ಮಾಡಿದ್ವಿ, ವೋಟ್ ಎಲ್ಲ ಕೂಡ ಮಾಡಿದ್ವಿ, ಸ್ಟ್ರೈಕ್ ಎಲ್ಲನೂ ಕೂಡ ಮಾಡಿದ್ವಿ. ಓಕೆ, ಅಂದರೆ ಅದನ್ನೆಲ್ಲನೂ ಕೂಡ ಇಟ್ಕೊಂಡು ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, ಅಂದರೆ INC ಹ್ಯಾಸ್ ಬೀನ್ ರಿಸೀವಿಂಗ್ ವೇರಿಯಸ್ ರಿಪ್ರೆಸೆಂಟೇಷನ್. ಓಕೆ, ರಿಪ್ರೆಸೆಂಟೇಷನ್ ಫ್ರಮ್ ದ ನರ್ಸಿಂಗ್ ಸ್ಟೂಡೆಂಟ್ ರಿಗಾರ್ಡಿಂಗ್ ದ ಡಿಲೇ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಬೈ ವೇರಿಯಸ್ ಯೂನಿವರ್ಸಿಟಿ. ಅಂದರೆ ಭಾಳಷ್ಟು ಯೂನಿವರ್ಸಿಟಿ ಕಡೆಯಿಂದ ಅವರಿಗೆ ಕಂಪ್ಲೇಂಟ್ಗಳ ರಿಪ್ರೆಸೆಂಟೇಷನ್ ಬರ್ತಾ ಇದ್ದಾವೆ. ಎದ್ರ ಬಗ್ಗೆ ಅಂತಂದರೆ ಅವ್ರಿಗೆ ಸಪ್ಲಿಮೆಂಟ್ರಿ ಗೊತ್ತಿದೆ. ಈಗ ಒಂದು ಸೆಮ್ ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಮ್ ಎಕ್ಸಾಮ್ ಬರೀತಾರೆ ಅಂತಂದರೆ ನೆಕ್ಸ್ಟ್ ಸೆಮ್ ಎಕ್ಸಾಮ್ ಬರೆಯುವಾಗ ಸಪ್ಲಿಮೆಂಟ್ರಿ, ಮಧ್ಯೆ ಎಲ್ಲೂ ಕೂಡ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಕೊಡೋದಿಲ್ಲ. ಸೊ ಇದು ಭಾಳ ಡಿಲೇ ಆಗ್ತಿತ್ತು, ಆ್ಯಂಡ್ ಇದು ಹುಡುಗರಿಗೆ ಭಾಳ ಸಮಸ್ಯೆ ಕೂಡ ಆಗ್ತಿತ್ತು. ಹಂಗಾಗಿ ಭಾಳಷ್ಟು ಯೂನಿವರ್ಸಿಟಿ ಕಡೆಯಿಂದ ರಿಪ್ರೆಸೆಂಟೇಷನ್ ಹೋಗಿದೆ ಅವರು INCದವ್ರಿಗೆ. ಆ್ಯಂಡ್ ದೇ ಆರ್ ಬೈ ಕ್ರಿಯೇಟಿಂಗ್ ಇಶ್ಯೂ ವಿತ್ ದ ನರ್ಸಿಂಗ್ ಸ್ಟೂಡೆಂಟ್ಸ್ ಬ್ಯಾಂಕ್ ಲೋನ್ ಆ್ಯಂಡ್ ಅಟೆಂಡಿಂಗ್ ದ ಕಾನ್ಸಿಕ್ಯೂಟಿವ್ ಸೆಮಿಸ್ಟರ್. ಅಂತಂದರೆ ಅವ್ರು ಸಾಲ ಮಾಡೋದಾಯಿತು, ಆ್ಯಂಡ್ ಅವರು ಆರ್ಥಿಕವಾಗಿ ಕೂಡ ಬಹಳಷ್ಟು ಹುಡುಗರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಒಂದು ಸೆಮಿಸ್ಟ್ರು ಕೂಡ ಏನೂ ಕೂಡ ಸಪ್ಲಿನೂ ಕೊಡೋದಿಲ್ಲ. ಇನ್ ಕೇಸ್ ಕ್ಲಿಯರ್ ಇಲ್ಲ ಅಂತಂದರೆ ಇನ್ನೂ ಕೂಡ ಅಲ್ಲೇ ಉಳ್ಕೋಬೇಕಾಗುತ್ತಲ್ವ. ಸೊ ಹಂಗಾಗಿ ಭಾಳ ಸಮಸ್ಯೆ ಆಗಿತ್ತು. ಸಬ್ಸಿಕ್ವೆಂಟ್ಲಿ INC ಹ್ಯಾಸ್ ಇಶ್ಯೂಡ್ 2 ನೋಟಿಫಿಕೇಶನ್ ವಿತ್ ರಿಗಾರ್ಡಿಂಗ್ ಪ್ಯಾರಾ 5 ಸಬ್ ಪ್ಯಾರಾ 16 ಇನ್ ವಿಚ್ ಪ್ಯಾರಾ 16I ಅಂದರೆ ಒಂದು ಹ್ಯಾಸ್ ಬಿನ್ ಡಿಲೇಟೆಡ್. ಅಂದರೆ ಗೊತ್ತಿರುವಾಗೆ ಮೊದಲಂತರೂ 4th ಸೆಮ್ ಕ್ಲಿಯರ್ ಇಲ್ಲ, 5th ಸೆಮ್ಗೆ ಎಂಟ್ರಿ ಆಗುತ್ತೆ ಅನ್ನೋಗೆ ಅದನ್ನಂತರ ಡಿಲೇಟ್ ಮಾಡಿತ್ತು. ಟು ಎನೇಬಲ್ ದ ಸ್ಟೂಡೆಂಟ್ ಟು ಅಪಿಯರ್ ಫಾರ್ ದ 5th ಸೆಮಿಸ್ಟರ್ ಇನ್ಸ್ಪೈಟ್ ಆಫ್ ಫೇಲ್ಯೂರ್ ಆಫ್ ಸಬ್ಜೆಕ್ಟ್ ಇನ್ ಪ್ರೀವಿಯಸ್ ಎಕ್ಸಾಮಿನೇಷನ್. ಇನ್ ಕೇಸ್ 4th ಸೆಮಿಸ್ಟರ್ ಫೇಲ್ಯೂರ್ ಆದರೂ ಸಹಿತ 5th ಸೆಮ್ ಎಂಟ್ರಿ ಆಗ್ತಿರಂತ ಕೊಟ್ಟಿದ್ರು. ಇಟ್ ವಾಸ್ ಆಲ್ಸೋ ಕ್ಲಾರಿಫೈಡ್ ದಟ್ ದಿಸ್ applies to all students to waiting to appearing 5th semester irrespective of the admission year. ಓಕೆ, ಅಂದರೆ ಇದು ಎಲ್ಲರೂ ಕೂಡ ಅಪ್ಲೈ ಆಗುತ್ತಂತಲೇ ಕೊಟ್ಟಿದ್ರು.
Okay, and INC has resolved the following after looking into various examination issue and challenges. Under INC has resolved the following after the looking into various examination and challenges. It is hereby the notified that the examination regulation mentioned in the BS Nursing syllabus from the section number 1 to 14 and 70 to 20 shall be followed with the no deviation. ಯಾವುದೇ ರೀತಿ ತೊಂದರೆ ಆಗದಂಗೆ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳಿದ್ರು. ಓಕೆ, ಆ್ಯಂಡ್ INC has amended serial number 16.123 that the student is permitted to attend the class till 8th semester with the previous semester failed or backlog papers. ಅಂತಂದರೆ ನೀವು 8ನೇ ಸೆಮಿಸ್ಟರ್ಗೂ ಕೂಡ ನೀವು ಹೋಗ್ಬೋದು, ಕ್ಲಾಸಸ್ ಕೇಳ್ಬೋದು. ಮೊದಲು ಕೂಡ ಇತ್ತು, ಈಗಲೂ ಕೂಡ ಇದೆ. ಓಕೆ, ಕ್ಲಾಸಸ್ ಮಾತ್ರ ಕೇಳ್ತಾನೆ ಇರ್ತೀರಾ. ಬಟ್ ಈಗ ನೋಡಿ, ಇವಾಗ ಏನು ಮಾಡ್ರೆ, ಪ್ಯಾರಾ 16ನಲ್ಲಿ 1 and 2 ಎರಡು ಡಿಲೇಟ್. ಮೊದಲು 1 ಅಷ್ಟೇ ಡಿಲೇಟ್ ಆಗಿತ್ತು, ಅಂದರೆ 4th ಸೆಮ್ ಕ್ಲಿಯರ್ ಆಗಿಲ್ಲ ಅಂತಂದರೆ ಮಾತ್ರ 5th ಸೆಮ್ ಎಂಟ್ರಿ ಅಂತ ಕೊಟ್ಟಿದ್ರು. ಇವಾಗ 2 ಕೂಡ ಡಿಲೇಟ್ ಆಗ್ತದೆ ಅಂತಂದರೆ ಇವಾಗ ಏನು 2 ಮೀನ್ಸ್ ಏನಂತಿತ್ತು, 2 ಮೀನ್ಸ್ ಏನಂತಿತ್ತು ನೋಡಿ, 6th ಸೆಮ್ ಕ್ಲಿಯರ್ ಇಲ್ಲ ಅಂತಂದರೆ 7th ಸೆಮ್ಗೆ ಹೋಗಂಗಿಲ್ಲ. ಈ ಒಂದು ಪ್ಯಾರಾನು ಕೂಡ ಏನು ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಅಂತಂದರೆ ಇವಾಗ ಯಾವುದೇ ರೀತಿ ಸೆಮ್ ಬ್ಯಾಕಿ ಸದ್ಯಕ್ಕೆ ಇಲ್ಲೆಲ್ಲೂ ಇಲ್ಲ. ಅಂದರೆ ಪ್ಯಾರಾ 3 ಮಾತ್ರ ಈಗ ಅಮೆಂಡೆಡ್ ಮಾಡಿದ್ದಾರೆ. ಅಂತಂದರೆ ಇಲ್ಲಿ ಕಾಣಿಸ್ತಿರ್ಬೇಕು, ಓದ್ತೀನಿ. ಪ್ಯಾರಾ 6 ಇಲ್ಲಿ 3 ಅಂತ ಹೇಳಿ ಈಸ್ ಮಾತ್ರ ಅದೇನು ಮಾಡಿದೆ, ಅಮೆಂಡೆಡ್ ಇದೆ ನೋಡಿ. ಆ ಒಂದು ಪ್ಯಾರಾ 3ನಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ದ ಕ್ಯಾಂಡಿಡೇಟ್ ಶಾಲ್ ಹ್ಯಾವ್ ಕ್ಲಿಯರ್ಡ್ ದ ಆಲ್ ದ ಪ್ರೀವಿಯಸ್ ಎಕ್ಸಾಮಿನೇಷನ್ ಬಿಫೋರ್ ಅಫಿಯರಿಂಗ್ ಫಾರ್ ದ ಫೈನಲ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆರ್ 8th ಸೆಮಿಸ್ಟರ್. ಅಂದರೆ ನೀವು 7th ಸೆಮಿಸ್ಟರ್ ಕೂಡ ಕ್ಲಿಯರ್ ಇತ್ತಂತಂದರೆ ನೀವು 8th ಸೆಮಿಸ್ಟ್ರಿಗೆ ಹೋಗ್ಬೋದು. ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಕೊಟ್ಟವ್ರೆ, ದ ಎಕ್ಸಾಮಿನೇಷನ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಟು ಕಂಪ್ಲೀಟ್ ದ ಕೋರ್ಸ್ ಆಫ್ ಪ್ರೋಗ್ರಾಮ್ ಸಕ್ಸಸ್ಫುಲಿ ಶುಡ್ ನಾಟ್ ಎಕ್ಸೀಡ್ 8 years. 8 ವರ್ಷ ತನಕ ಮಾತ್ರ. ಈಗ 4ನೇ ವರ್ಷ ಬಂದಿರ್ತಾರೆ, ಈಗ 7th ಸೆಮಿಸ್ಟರ್ ಮುಗಿಸೋದು. ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ, 8 ಸೆಮಿಸ್ಟರ್ ಬರೀತಾರೆ ಅಂದರೆ 1 ವರ್ಷ ನೋಡ್ತಾರೆ, 2 ವರ್ಷ ನೋಡ್ತಾರೆ, 3 ವರ್ಷ ನೋಡ್ತಾರೆ, 4ನೇ ವರ್ಷ ಕೂಡ ನೋಡ್ತಾರೆ. ಅಂದರೆ 4 ವರ್ಷ ನೀವು ಕಲ್ತಿದ್ದು 4 ವರ್ಷ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. 8 ವರ್ಷ ಮ್ಯಾಕ್ಸಿಮಮ್ ಆಗಿ ಹೋಯ್ತಪ್ಪ. ಓಕೆ, 1-2 ವರ್ಷ ಏನೋ ಕಾಣತಕ್ಕ ನೀವು ಎಕ್ಸಾಮೇ ಬರಲಿಲ್ಲ, ಹಿಂಗೆ ಅನ್ನಂಗಿಲ್ಲ. 8 ವರ್ಷ ಲಾಸ್ಟ್. 8 ವರ್ಷಕ್ಕಿಂತ ಏನಾದ್ರು ಜಾಸ್ತಿ ಅಂತಂದರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಆಗೋದೇ ಇಲ್ಲ, ಮುಗಿತು ಅಲ್ಲಿಗೆ. ಮೊನ್ನೆ ಏನೋ ಒಂದು ಚಾನ್ಸ್ ಕೊಟ್ಟರು, ಗೊತ್ತಿರುವಾಗೆ ಫೈನಲ್ ಇಯರ್ ಸ್ಟೂಡೆಂಟಿಗೆ BSc ಅವ್ರಿಗೆ ಕೂಡ GNM ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರು. ಯಾರೆಲ್ಲ ಎಕ್ಸಾಮಿನೇಷನ್ NTA ಆದರೂ ಕೂಡ ಕ್ಲಿಯರ್ ಆಗಿದ್ದು ಅವ್ರಿಗೆ 1 ಟೈಮ್ ಅಂತ ಒಂದು ಚಾನ್ಸ್ ಕೊಟ್ಟಿದ್ರು. ಒಂದಿಷ್ಟು ಯಾರೋ ಒಂದು ಸಬ್ಜೆಕ್ಟ್ ಉಳ್ಕೊಂಡಿರ್ತದೆ ಅಂಥವ್ರು ಕೂಡ ಕ್ವಾಲಿಫೈ ಆಗಲಿ ಅಂತ ಒಂದು ಹ್ಯುಮ್ಯಾನಿಟಿ ಬೇಸ್ ಮೇಲೆ ಕೊಟ್ಟರು. ಹಂಗಿತ್ತ ಆಗಲ್ಲ ಇವಾಗ, ಯಾಕಂದ್ರೆ ಕ್ವಾಲಿಟಿ ನೋಡ್ತಾ ಇದ್ದಾರೆ. ಓಕೆ, ಸೊ ಹಂಗಾಗಿ 8 years ಅಂದರೆ 8 years ಅಂದರೆ ಅಷ್ಟು ಎಲ್ಲರೂ ಕೂಡ ಯಾರು ಕೂಡ ವೇಟ್ ಮಾಡಲ್ಲ. ಒಂದು ಸೆಮಿಸ್ಟ್ರಿಗೆ 6 ತಿಂಗಳು ಬರ್ತದೆ. ಇನ್ ಕೇಸ್ ಕ್ಲಿಯರ್ ಆಗಿಲ್ಲ ಕೂಡ ಬರ್ಕೊಂಡ್ಬಿಡ್ತಾರೆ. 8 ವರ್ಷ ತನಕ ಯಾರು ಹೋಗೋದಿಲ್ಲ. ಆ್ಯಂಡ್ ಅದು ಇದ್ರ ಬಗ್ಗೆ ಏನು ಮಾಡಿದ್ರೆ ನೀಟಾಗಿ ಕೊಟ್ಟರೆ. ಆ್ಯಂಡ್ ಇನ್ನೊಂದು ಪೇಜ್ ಕೂಡ ಕೆಳಗಡೆ ಕೊಟ್ಟರು ನೋಡಿ, ಕ್ಲಾರಿಫಿಕೇಷನ್ ಅಂತ ಕೊಟ್ಟರೆ. ಇದೆಲ್ಲನೂ ಕೂಡ ಓದೋ ಬದಲು ನಿಮಗೆ ಕೆಲವೊಂದಿಷ್ಟು ಮೇನ್ ಪಾಯಿಂಟ್ಸ್ ಹೇಳ್ಬಿಡ್ತೀನಿ ನೋಡಿ ಇದರಲ್ಲಿರೋದು. ನೀವು ಈಗ 7th ಸೆಮ್ ಕೂಡ ಕ್ಲಿಯರ್ ಇಲ್ಲಪ್ಪ ಅಂತಂದರೆ 8ನೇ ಸೆಮಿಸ್ಟ್ರು ಏನಾದರೂ ನೀವು ಎಲ್ಲನೂ ಕೂಡ ನೀಟಾಗಿ ಎಲ್ಲನೂ ಕೂಡ ಡೀಟೇಲ್ಸಾಗಿ ಎಲ್ಲನೂ ಕೂಡ ನಿಮ್ದು ಕಂಪ್ಲೀಟ್ ಆಗಿತ್ತು ಅಂತಂದರೆ ಮೀನ್ಸ್ ನಿಮ್ಮ ಇಂಟರ್ನಲ್ ಎಕ್ಸಾಮಿನೇಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ರಿ ಆ್ಯಂಡ್ 100% ಕ್ಲಿನಿಕಲ್ ಡ್ಯೂಟಿನೂ ಕೂಡ ಆಗಿತ್ತು ಅಂತ ಅಂದಾಗ ಇತ್ತಂತಂದರೆ ನೀವು ಕಾಲೇಜಿಗೆ ಬರೋ ಅವಶ್ಯಕತೆ ಇರೋದಿಲ್ಲ. ನೀವು ಮನೆಯಲ್ಲೇ ಕೂತು ಎಕ್ಸಾಮಿನೇಷನ್ಗೆ ಬರ್ಬೋದು. ನಿಮಗೆ ಅಂದರೆ ಸ್ಟೂಡೆಂಟ್ ಚಾಯ್ಸ್ ಬಿಟ್ಟಿದ್ದಾರೆ ಕೆಲವೊಂದಿಷ್ಟು. ಅಂದರೆ ಇವೆಲ್ಲ ಇರ್ತಕ್ಕಂಥದ್ದು ಓದಿದ್ದೀನಿ, ಹಂಗೆ ಹೇಳ್ತಾ ಇದ್ದೀನಿ. ನಿಮ್ಮ ಕೇಸ್ ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ನೀವು ಕ್ಲಾಸ್ ಕೇಳ್ಬೋದು. ಅಂದರೆ ನಿಮ್ಮ ಜೂನಿಯರ್ ಜೊತೆ ಕೂತ್ಕೊಂಡು ನೀವು ಕ್ಲಾಸ್ ಕೇಳ್ಬೋದು. ಅವ್ರು ಕೊಟ್ಟಿದ್ದಾರೆ, ನಿಮ್ಮ ಇಷ್ಟ, ಸ್ಟೂಡೆಂಟ್ಗೆ ಬಿಟ್ಟಿರೋದು. ನೀವು ಡ್ಯೂಟಿ ಮಾಡ್ತಾರೆ ಅಂತಂದರೆ ಡ್ಯೂಟಿ ಕೂಡ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು. ಈಗಾಗಲೇ ನಾನು 100% ಕ್ಲಿನಿಕಲ್ ಡ್ಯೂಟಿನೂ ಕೂಡ ಇದೆ ನಂದು. ಆ್ಯಂಡ್ ಆಗಲೇ ನಂದು ಎಲ್ಲನೂ ಕೂಡ ಇಂಟರ್ನಲ್ ಎಕ್ಸಾಮಿನೇಷನ್ ನಾನು ಕೂಡ ಬರ್ಕೊಂಡಿದ್ದೀನಿ. ನಂದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಏನಾಗಿತ್ತಂದರೆ ಮನೆಯಿಂದನೂ ಕೂಡ ಎಕ್ಸಾಮ್ ಬರಿಬೋದು. ಹಾಸ್ಟೆಲಲ್ಲಿ ಇರುವಂಥಕ್ಕದ್ದು ಯಾವುದೇ ರೀತಿ ಮಾನಿಟರಿಂಗ್ ಕೂಡ ಇಲ್ಲ. ಓಕೆ, ಮನೆಯಿಂದಲೇ ಡೈರೆಕ್ಟಾಗಿ ಎಕ್ಸಾಮನ್ನು ಬರಿಬೋದು. ಯಾರಿಗೆ 7th ಸೆಮ್ ಅವ್ರು ಕೂಡ ಎಲ್ಲನೂ ಕೂಡ ನೀಟಾಗಿ ಕ್ಲಿಯರ್ ಆಗಿದೆ ಅಂತ ಅನ್ನೋರಿಗೆ ಮಾತ್ರ. ಅಂದರೆ 7th ಸೆಮ್ ಕೂಡ ಇನ್ನೂ ಕೂಡ ಅಂದರೆ ಇನ್ನೂ ಕೂಡ 8th ಸೆಮಿಸ್ಟರ್ ಹೋಗಿಲ್ಲ. 7th ಸೆಮಿಸ್ಟರ್ ಇನ್ನೂ ಕೂಡ ಉಳ್ಕೊಂಡಿದೆ ನಿಮ್ಮದು. ಸಾರಿ, ಓಕೆ, 7th ಸೆಮಿಸ್ಟರ್ ಇನ್ನೂ ಕೂಡ ಉಳ್ಕೊಂಡಿದೆ. ಇನ್ನೂ ಕೂಡ ಬರೆದಿಲ್ಲ. ನನಗೆ 7th ಸೆಮಿಸ್ಟರ್ ಇನ್ನೂ ಕೂಡ ಫೇಲ್ ಇದೆ, ಅಥವಾ ನನ್ನ 5th ಫೇಲ್ ಇದೆ, 6th ಫೇಲ್ ಇದೆ, ಇನ್ನೂ ಕೂಡ ಬರೀಬೇಕು. ನನಗೆ ಇನ್ನೂ ಕೂಡ 8th ಸೆಮಿಸ್ಟರ್ ಬಿಟ್ಟಿಲ್ಲ ಅನ್ನಂಗೈತಂದರೆ ಮನೆಯಲ್ಲೇ ನಿಮ್ದೆಲ್ಲನೂ ಕೂಡ 7th ಸೆಮಿಸ್ಟರ್ವರೆಗೂ ಕಂಪ್ಲೀಟಾಗಿ ಎಲ್ಲನೂ ಕೂಡ ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲ ಕೂಡ ನೀಟಾಗಿ ಮುಗಿಸ್ಕೊಂಡಿದ್ರೆ, ಕ್ಲಿನಿಕಲ್ ಡ್ಯೂಟಿ ಕೂಡ ಮುಗಿಸ್ಕೊಂಡಿತ್ತಂದರೆ ಮನೆಯಿಂದ ಎಕ್ಸಾಮ್ ಬರ್ಕೋಬೋದು. ಆ್ಯಂಡ್ ಫೈನಲಾಗಿ ಎಲ್ಲನೂ ಕೂಡ ಕ್ಲಿಯರ್ ಆದಮೇಲೆ 8th ಸೆಮಿಸ್ಟರ್ ಅಟೆಂಡ್ ಆಗ್ಬೋದು. ಓಕೆ, ಆ್ಯಂಡ್ ಇದನ್ನೇ ಕೊಟ್ಟವ್ರೆ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೊಟ್ಟರು ನೋಡಿ, ಇಟ್ ಈಸ್ ಆಲ್ಸೋ ಕ್ಲಾರಿಫೈಡ್ ದಟ್ ದ ಸ್ಟೂಡೆಂಟ್ ಅಪಿಯರಿಂಗ್ ಫಾರ್ ಎನಿ ಸೆಮಿಸ್ಟರ್ ಎಕ್ಸಾಮ್ ಮಸ್ಟ್ ಫುಲ್ಫಿಲ್ ಇಂಟರ್ನಲ್ ಅಸೆಸ್ಮೆಂಟ್ ಆ್ಯಂಡ್ ಅಟೆಂಡೆನ್ಸ್ ರಿಕ್ವೈರ್ಮೆಂಟ್ಸ್ ಆಫ್ ದ ಪರ್ಟಿಕ್ಯುಲರ್ ಸೆಮಿಸ್ಟರ್. ಅಂದರೆ ನೀವು ಯಾವುದೋ ಒಂದು ಎಕ್ಸಾಮಿನೇಷನ್, ಫಾರ್ ಎಕ್ಸಾಂಪಲ್ 5th ಸೆಮ್ಮೇ ಫೇಲ್ ಆಗಿದೆ, ನೀವು 7th ಸೆಮಿಸ್ಟರ್ ಕೂಡ ಬರಿತೀರಾ, ನೆಕ್ಸ್ಟ್ ನೀವು 6th ಅಥವಾ 7th ಬರಿತೀರ ಅನ್ನಂಗತ್ತಂದರೆ ನಿಮ್ದೆಲ್ಲನೂ ಕೂಡ ಏನು ಅಟೆಂಡೆನ್ಸ್ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಇಂಟರ್ನಲ್ ಅಸೆಸ್ಮೆಂಟ್ ಕೂಡ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿದ್ದರೆ ಮಾತ್ರ ನಿಮಗೆ ಎಕ್ಸಾಮಿನೇಷನ್ಗೆ ಅಲೋ ಮಾಡ್ತಾರೆ. ಸ್ಟೂಡೆಂಟ್ ಕ್ಯಾನ್ ಅಫಿಯರ್ ಫಾರ್ ಮೋರ್ ದೆನ್ ದ 1 ಸೆಮಿಸ್ಟರ್ ಎಕ್ಸಾಮಿನೇಷನ್ ಪ್ರೊವೈಡೆಡ್ ದ ಫುಲ್ಫಿಲ್ ದ ಅಟೆಂಡೆನ್ಸ್ ಆ್ಯಂಡ್ ಇಂಟರ್ನಲ್ ಅಸೆಸ್ಮೆಂಟ್ ರಿಕ್ವೈರ್ಮೆಂಟ್ಸ್ ಆಫ್ ದ ಸೆಮಿಸ್ಟರ್. ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂತಂದರೆ, ಈ ಒಂದು ಪಾಯಿಂಟ್ ಓದಿದ್ರೆ ನನಗೆ ಅರ್ಥ ಆಗ್ತಿರೋದು ಇಲ್ಲಿ ಕಾಣಿಸ್ತೀನಿ ನೋಡಿ. ಸ್ಟೂಡೆಂಟ್ಸ್ ಕ್ಯಾನ್ ಅಪಿಯರ್ ಫಾರ್ ಮೋರ್ ದೆನ್ ದ 1 ಸೆಮಿಸ್ಟರ್ ಎಕ್ಸಾಮಿನೇಷನ್. ಅಂದರೆ 1ಕ್ಕಿಂತ 2 ಎಕ್ಸಾಮ್ನ ಒಮ್ಮೆಲೇ ಬರಿಬೋದು. ಓಕೆ,
ಅಂದರೆ ಎಕ್ಸಾಮ್ಸ್ ಪ್ರೊವೈಡೆಡ್ ದೇ ಫುಲ್ಫಿಲ್ ದ ಅಟೆಂಡೆನ್ಸ್ ಆ್ಯಂಡ್ ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲನೂ ಕೂಡ ಅವ್ರದ್ದು ಇತ್ತಂದರೆ ಅದು ಇಂಟರ್ನಲ್ ಅಸೆಸ್ಮೆಂಟ್ ಆಗಿರ್ಬೋದು ಆ್ಯಂಡ್ ಕ್ಲಿನಿಕಲ್ ಎಲ್ಲನೂ ಕೂಡ ಅಟೆಂಡೆನ್ಸ್ ಆಯಿತು ಆ್ಯಂಡ್ ಥಿಯರಿ ಎಲ್ಲನೂ ಕೂಡ ಅಟೆಂಡೆನ್ಸ್ ಕರೆಕ್ಟಾಗಿತ್ತು ಅನ್ನಂಗೆ ಆಯ್ತಂದರೆ ಗೊತ್ತಿರುವಾಗೆ ಥಿಯರಿ 80% ಮತ್ತು ಕ್ಲಿನಿಕಲ್ 100% ಆ್ಯಂಡ್ ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲ ಕೂಡ ಬರ್ದಿರ್ತ ಆಗಿತ್ತಂದರೆ ನಿಮಗೆ ಅವರು ಏನು ಮಾಡ್ಬೋದು ಒಂದಕ್ಕಿಂತ ಅಂದರೆ 1 hour ಮೋರ್ ದೆನ್ ದ 1 ಅಂದರೆ ನೀವು 2 3 ಇನ್ನೂ ಕೂಡ ಉಳ್ಕೊಂಡಿತ್ತಂದರೆ ಎಲ್ಲನೂ ಕೂಡ ಒಮ್ಮಗಲೇ ನೀವು ಎಕ್ಸಾಮ್ ಬರೀಬೋದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಅಂತ ಅನ್ಕೊಂಡಿರ್ತಾನೆ. ಈ ಒಂದು ಪಾಯಿಂಟ್ ನೋಡಿ ನನಗೆ ಗುಡ್ ನ್ಯೂಸ್ ಅನಿಸಿದ್ದು. ಫಾರ್ ಎಕ್ಸಾಂಪಲ್ 5th ಸೆಮ್ ಬರ್ತಿದ್ರ, ನೀವು ಆಳೆ 7th ಸೆಮ್ ಬರೆದಿದ್ರೆ ನಿಮ್ಮ ಫ್ರೆಂಡ್ಸ್ ಅಂದರೆ 6th 7th ಎರಡೂ ಕೂಡ ಬರೀಬಹುದು. ಆ ಥರ ರೂಲ್ಸ್ ಇದೆ. ಬಟ್ ಕೆಲವೊಂದಿಷ್ಟು ಯೂನಿವರ್ಸಿಟಿಲಿ ಈ ವರ್ಷ ಮಾಡಿದ್ದು ನಾನು ನೋಡಿದ್ರ ಪ್ರಕಾರ 2 ಹೆಂಗೆ ಕೊಡ್ಲಿಕ್ಕೆ ಬರ್ತದ, ನೀವು ಒಂದೇ ಬರ್ದಿಲ್ಲ ಅಂದರೆ ಇಲ್ಲಿ ಈ ಆರ್ಯನ್ ಅಂತ ಹೇಳ್ತಾರೆ ಗೊತ್ತಾ, ನೀವು ಎಲ್ಲನೂ ಕೂಡ ಬರಿತಾ ಫೇಲ್ ಆಗಿರೋ ಕೂಡ 6th ಕೊಡ್ತೀರಪ್ಪ. 6th ಫೇಲ್ ಆಗಿತ್ತು ಅಂತಂದರೆ 5th 6th ಎರಡೂ ಕೂಡ ಬರ್ತೀರಿ. ಒನ್ ಟೈಮ್ ಆದರೂ ಬರ್ದಿದ್ರೆ ಮಾತ್ರ ಕೊಡ್ಲಿಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಹೋಗ್ತಾರೆ. ಇಲ್ಲಿ ಪ್ರಕಾರ ರೂಲ್ಸ್ ನೋಡಿದರೆ ನೀವು ಇನ್ ಕೇಸ್ 5th ಬರ್ದಿದ್ರನ್ನ ಆಯ್ತಂದರೆ ನಿಮ್ಮ ಫ್ರೆಂಡ್ಸ್ ಈಗ ನೋಡಿ 6th 7th ಹೋಗ್ತಿದ್ರ, ಈಗ ಯಾರೆಲ್ಲ 5th ಸೆಮಿಸ್ಟ್ರು ಫೇಲ್ ಆಗಿತ್ತು ಅಂತಂದರೆ 6th 7th ಎರಡೂ ಕೂಡ ಕೊಡಬೇಕು. ಈ ರೀತಿಯಾಗಿ ಇದೆ. ಯಾಕಂದರೆ ಮೊನ್ನೆ ಅವ್ರದ್ದು ಕೂಡ INC ಕೂಡ ನಮ್ಮ ಕರ್ನಾಟಕದ ಹೈಕೋರ್ಟ್ ಕೂಡ ಇಶ್ಯೂ ನೋಡಿದ್ದಾರೆ. ಅವರು ಕೂಡ ಬಂದಿದ್ದರು. ಓಕೆ, ನಾವೆಲ್ಲನೂ ಕೂಡ ಗೊತ್ತಿದೆ, ಏನೇನೆಲ್ಲ ಆಗಿದೆ ಎಲ್ಲನೂ ಕೂಡ ಹುಡುಗರಿಗೆ ಗೊತ್ತಿದೆ ಅದು. ಸೊ 1 hour ಮೋರ್ ಸಬ್ಜೆಕ್ಟ್ಗಳು ಫೇಲ್ ಆಗಿದ್ರು ಸಹಿತ ಸೆಮಿಸ್ಟರ್ ಫೇಲ್ ಆಗಿದ್ರು ಕೂಡ ಒಮ್ಮೆಲೆ ಕೊಡಬಹುದು ಅಂತ ಕೊಟ್ಟಿದ್ದಾರೆ. ಸೊ ಏನೇ ಆಗಲಿ ಸಮ್ಮರಿ ಆಫ್ ಇದೆಲ್ಲನೂ ಕೂಡ ಹೇಳೋದಾಗಿತ್ತಂದರೆ ನಿಮಗೆ 4th ಸೆಮ್ಮಿಗೆ ಸೆಮ್ ಬ್ಯಾಕ್ ಆ ಒಂದು ಗೇಟ್ ರಿಮೂವ್ ಮಾಡಿದ್ದಾರೆ. ಆ್ಯಂಡ್ 6th ಸೆಮ್ಮಿಗೆ ಏನಿತ್ತು ಅದನ್ನೂ ಕೂಡ ನಿಮಗೆ ಗೇಟ್ ರಿಮೂವ್ ಮಾಡಿದ್ದಾರೆ. ಓನ್ಲಿ 7th ಸೆಮಿಸ್ಟರ್ ಇನ್ ಕೇಸ್ ಕ್ಲಿಯರ್ ಇಲ್ಲ ಅಂತಂದು ಮಾತ್ರ 2 ಸೆಮಿಸ್ಟರ್ ಅಥವಾ ಇಂಟರ್ನ್ಶಿಪ್ ಅಂತ ಏನಿದೆ ನಿಮಗೆ ಅದಕ್ಕೆ ಬಿಡೋದಿಲ್ಲ. 7th ಸೆಮಿಸ್ಟರು ಕೂಡ ಬರಿಬೋದು. ಆ್ಯಂಡ್ ನಿಮಗೆ ಎಲ್ಲನೂ ಕೂಡ 7th ಸೆಮಿಸ್ಟರು ಕೂಡ ನೀವು ಎಲ್ಲನೂ ಕೂಡ ಇಂಟರ್ನಲ್ ಅಸೆಸ್ಮೆಂಟ್ ಆಗಿರ್ಬೋದು ಆ್ಯಂಡ್ ಅಟೆಂಡೆನ್ಸು ಕೂಡ ಕರೆಕ್ಟಾಗಿತ್ತು ಅಂತಂದರೆ ನಿಮ್ಮ ಮನೆಯಿಂದಲೇ ಎಕ್ಸಾಮ್ ಬರಿಬೋದು. ಹಾಸ್ಟೆಲಲ್ಲಿ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಇಲ್ಲಿ ಮೋರ್ ದೆನ್ 1 ಓಕೆ, ಒಮ್ಮೆಲೆ ಏನು ಮಾಡ್ಬೋದು 1 ಅಥವಾ 2 3 ನಿಮಗೆ ಎಕ್ಸಾಮು ಎಟ್ ಎ ಟೈಮ್ ಕೊಡಬಹುದು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟೆಲ್ಲ ಇದೆ ನೋಡ್ರಪ್ಪ, ಇದಿಷ್ಟು ನೋಟಿಫಿಕೇಶನ್. ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಂದರೆ ರಿಲೀಫ್ ಅಂದರೆ ಈ 2 ಗೇಟ್ನ ರಿಮೂವ್ ಮಾಡಿದ್ದು. ಸೊ ಏನೇ ಆಗಲಿ ಥ್ಯಾಂಕ್ ಯು INC. ಆ್ಯಂಡ್ ಇದನ್ನು ಆದಷ್ಟು ಬೇಗ ನಮ್ಮ ಯೂನಿವರ್ಸಿಟಿಯವರು ಕೂಡ ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ಕೊಂಬಿಡಲಿ. ಯಾಕಂದರೆ INCದವ್ರದ್ದು ಎಲ್ಲನೂ ಕೂಡ ಸಿಲೆಬಸ್ ಯೂಸ್ ಮಾಡ್ತಿದ್ದಾರೆ. ಸೊ ಇಂಪ್ಲಿಮೆಂಟ್ ಆದಂಗೆ ಹಂಗಂತಲ್ಲ, ಬಟ್ ನಮ್ಮ RJS ಕಡೆಯಿಂದ ಕೂಡ ಒಂದು ನೋಟಿಫಿಕೇಶನ್ ಬಂದುಬಿಡಲಿ ಬೇಗ. ಓಕೆ, ಥ್ಯಾಂಕ್ ಯು ಕೊಡ್ರಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅದಕ್ಕೆ ಸಾಲ್ವ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.